ತೂಗುತ್ತ ಬಾರಯ್ಯ ಸೊಂಡಿಲನೆ ತೂಗುತ್ತ ಸೊಂಡಿಲನೆ ತೂಗುತ್ತ ಬಾರಯ್ಯ ಸೊಂಡಿಲನೆ ತೂಗುತ್ತ ಬಾರೋ ಬಾರೋ ಸುಂದರ ಕ್ಷಣ ಇನ್ನೊಂದೇನು 5 ನಿಮಿಷದಲ್ಲಿ ನೆರವೇರುತ್ತೆ. ನಾವೆಲ್ಲ ಅದನ್ನ ಕಣ್ ತುಂಬಿಸ್ಕೊಳ್ಳೋಣ ಅಂತ ಕೇಳ್ಕೊತೀನಿ. 5 ನಿಮಿಷ ವೇಟ್ ಮಾಡಿ. ಹಿರಿಯ ದಿಗ್ಗಜರ ಸದಸ್ಯರ ಶ್ರಮ, ಶಕ್ತಿ, ನಿಸ್ವಾರ್ಥ ಸೇವೆ ತುಂಬಿದೆ. ಕನ್ನಡದ ಮೇಲಿನ ಅವರ ಆ ಪ್ರೀತಿ ನಮ್ಮ ಈ ಸಂಸ್ಥೆ ಇಂದು ಶತಮಾನೋತ್ಸವವನ್ನು ಕಾಣುತ್ತಿದೆ ಎಂದರೆ ಅದು ಅತಿಶಯೋಕ್ತಿಯೇನಲ್ಲ. ಅವರ ದೂರದೃಷ್ಟಿ, ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಪರಿಶ್ರಮಕ್ಕೆ ನಮ್ಮ ಶತಕೋಟಿ ನಮನಗಳು. ಹಿರಿಯರ ಜೊತೆಗೆ ನಮ್ಮ ಈ ಸಂಸ್ಥೆ ಯಶಸ್ಸಿನ ಹಿಂದೆ 100 ಕೈಗಳ ಶ್ರಮವಿದೆ. ಆ 100ರಲ್ಲಿ ಮಿನುಗುವ ನಕ್ಷತ್ರಗಳೇ ನಮ್ಮ ಸಾಧಕರು. ಅವರೇ ಈ ಸಂಸ್ಥೆಯ ಬೆನ್ನೆಲುಬು. ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಕ್ರೀಡೆ, ಶಿಕ್ಷಣ ಹೀಗೆ ಪ್ರತಿಯೊಂದು ರಂಗದಲ್ಲೂ ನಮ್ಮ ಸದಸ್ಯರು ಸಾಧನೆ ಮಾಡಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇಂದು ಆ ಸಾಧಕರನ್ನೂ ಕೂಡ ಹೆಮ್ಮೆಯಿಂದ ವೇದಿಕೆಗೆ ಆಹ್ವಾನಿಸಿ ಗೌರವಿಸುತ್ತಿದ್ದೇವೆ. ಅವರ ಸಾಧನೆಗೆ ನಿಮ್ಮಿಂದ ಜೋರಾದ ಚಪ್ಪಾಳೆಯನ್ನು ನಿರೀಕ್ಷಿಸುತ್ತೇನೆ. ಅವರ ಹೆಸರನ್ನು ಕರೆಯೋದಕ್ಕೆ ನನ್ನ ಗೆಳತಿಯಾದ ಅಹಲ್ಯ ಅವರಿಗೆ ಕೇಳ್ಕೊತೀನಿ. ರೇಷ್ಮಾ ಹೇಳಿದ ಮೇಲೆ ಮಾತೇ ಇಲ್ಲ. ನಾನು ಹಿರಿಯ ಸದಸ್ಯರ ಹೆಸರನ್ನು ಕರಿತೀನಿ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ HK ಸೀತಾರಾಮ್ ಮತ್ತು ಲಕ್ಷ್ಮೀ ಸೀತಾರಾಮ್ ಅವರು ವೇದಿಕೆಗೆ ಬರಬೇಕು. BN ಶ್ರೀಕೃಷ್ಣ ಅವರು ಬಂದಿದ್ದರೆ ಖಂಡಿತವಾಗಿ ವೇದಿಕೆಗೆ ಬರಬೇಕು. ಹಾಗೆ ಲೀಲಾ ಜೋಯಿಸ್ ಮೇಡಮ್ ಅವರು ಬಂದಿದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಶೀಲಾ ರಾಮಣ್ಣ ಅವ್ರು ಬಂದಿದ್ದರೆ ನೋಡಿದ್ದೀನಿ ನಾನು. ಅವರು ದಯಮಾಡಿ ವೇದಿಕೆಗೆ ಬನ್ನಿ ಅಮ್ಮ. AN ಪ್ರಸಾದ್ ಸರ್ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದರೆ ಖಂಡಿತವಾಗಿಯೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಸನ್ಮಾನಿಸಬೇಕಾದ 2 ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇಲ್ಲಿ ಬಂದಿರುವ ಹಾಗೆ ಇದೆ. ಅವರ ಹೆಸರನ್ನು ಕರಿತೀನಿ. ಸಾಫಲ್ಯ ಸೇವಾ ಸಂಘ ಮುಂಬೈಯಿಂದ ಡಾಕ್ಟರ್ GB ಕುಸುಮ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆರ್ತಿ ಆರ್ಟ್ ಪ್ರಿಂಟರ್ಸ್ ಶ್ರೀ ಜಯರಾಜ್ ಸಾಲ್ಯಾನ್ ಅವರು ವೇದಿಕೆಗೆ ಬರಬೇಕು ದಯಮಾಡಿ. ರಾಮ್ ಮತ್ತು ಲಕ್ಷ್ಮೀ ಸೀತಾರಾಮ್. HK ಸೀತಾರಾಮ್ ಅವರು ಶ್ರೀ ಕೇಶವಮೂರ್ತಿ ಅವರ ಮಗ. 8 ವರ್ಷ ವಯಸ್ಸಿನಲ್ಲೇ ಅಸೋಸಿಯೇಷನ್ನಿನ ಆಟೋಟ ಚಟುವಟಿಕೆಗಳಲ್ಲಿ ಸೇರಿಕೊಂಡು ನಂತರ ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್ನಲ್ಲೂ ಹೆಸರು ಮಾಡಿದ ಪಟು ಇವರು. ನಮ್ಮ ನಡುವೆ ಇರುವ ಸದಸ್ಯರಲ್ಲಿ ಅತ್ಯಂತ ಹಿರಿಯರು. ವಂದನೆಗಳ ಜೊತೆಗೆ ಅವರಿಗೆ ನಮ್ಮ ಪ್ರೀತಿ ವಿಶ್ವಾಸದ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು. ಹಿರಿಯರ ಆಶೀರ್ವಾದವನ್ನು ಬೇಡುತ್ತಿದ್ದೇವೆ. ಸುಶೀಲಾ ರಾಮಣ್ಣ. ಏರ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀ ರಾಮಣ್ಣನವರ ಬಾಳ ಸಂಗಾತಿಯಾದ ಇವರು 1956ರಿಂದ ಅಸೋಸಿಯೇಷನ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಅಂತೆಯೇ ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಅಸೋಸಿಯೇಷನ್ನಿಗೆ ಸೇರಿಸಿದ್ದಾರೆ. ಇವರಿಗೆ ನಮ್ಮ ವಂದನೆಗಳು, ಜೊತೆಗೆ ಗೌರವ ಸಮರ್ಪಣೆ. ಇದು ಅವರ ಮೊಮ್ಮಗಳು, ಬೈ ದ ವೇ. ವಂದನೆಗಳು. ಡಾಕ್ಟರ್ ಎನ್ ಪ್ರಸಾದ್ ಅವರು 50ರ ದಶಕದಲ್ಲಿಯೇ ಮುಂಬೈಗೆ ಬಂದರು. ಇವರು ಅಸೋಸಿಯೇಷನ್ನಿನ ಸದಸ್ಯರಲ್ಲದೆ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. BARCಯಲ್ಲಿ ಸಂಶೋಧನೆ ಮಾಡುತ್ತಾ ಜ್ಞಾನಾರ್ಜನೆಯಲ್ಲಿ ತೊಡಗಿಕೊಂಡಿದ್ದವರು. ಆಮೇಲೆ BARCಯ ಡಿರೆಕ್ಟರ್ ಆಗಿ ದೇಶ ಸೇವೆಯನ್ನು ಮಾಡಿದ ಖ್ಯಾತಿ ಇವರದ್ದು. ಇವರ ದೇಶ ಸೇವೆ ಮತ್ತು ಅಸೋಸಿಯೇಷನ್ನಿನ ನಂಟಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳು, ಜೊತೆಗೆ ಗೌರವ ಸಮರ್ಪಣೆ. ಎಂತೆಂಥ ಸದಸ್ಯರಿದ್ದಾರೆ ಇದರಲ್ಲಿ. BARCಯ ಡಿರೆಕ್ಟರ್, ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ವಂದನೆಗಳು. ಮುಂದೆ ಸಾಫಲ್ಯ ಸೇವಾ ಸಂಘ, ಇದು ಮುಂಬಯಿಯ ಬಹಳ ಹಿಂದಿನ ಕನ್ನಡ ಪರ ಸಂಘವಾಗಿದೆ. ಕನ್ನಡ ನಾಡು ನುಡಿಗಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಾ ಬಂದಿದೆ. ಇದರ ಪ್ರತಿನಿಧಿಯಾಗಿ ಡಾಕ್ಟರ್ GP ಕುಸುಮ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ಮೈಸೂರು ಅಸೋಸಿಯೇಷನ್ ಪರವಾಗಿ ಗೌರವ ಸಮರ್ಪಣೆ. ವಂದನೆಗಳು. ಆರ್ತಿ ಆರ್ಟ್ ಪ್ರಿಂಟರ್ಸ್, ದಿವಂಗತ PK ಸಾಲ್ಯಾನ್ರವರಿಂದ 1961ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಇದು. 1961ರಿಂದ 2000 ಇಸವಿ ತನಕ ಈ ಸಂಸ್ಥೆ ಮುಂಬಯಿಯಲ್ಲಿನ 90% ಮುದ್ರಣ ಕೆಲಸ ಮಾಡಿದೆ. 90%. 1985ರಲ್ಲಿ ಶ್ರೀ ಜಯರಾಜ್ ಸಾಲ್ಯಾನ್ ಈ ಸಂಸ್ಥೆಗೆ ಸೇರಿಕೊಂಡರು. ಲೆಟರ್ ಪ್ರೆಸ್ನಿಂದ ಆಫ್ಸೆಟ್ ಟೆಕ್ನಾಲಜಿಗೆ ಮುದ್ರಣ ಪ್ರಕ್ರಿಯೆ ಬದಲಾವಣೆಯಾದಾಗ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಶ್ರೀ ಜಯರಾಜ್ ಸಾಲ್ಯಾನ್ ಅವರು. 45ಕ್ಕೂ ಹೆಚ್ಚು ವರ್ಷಗಳಿಂದ ಮೈಸೂರು ಅಸೋಸಿಯೇಷನ್ ಜೊತೆ ಮುದ್ರಣ ಕೆಲಸವನ್ನು ನಡೆಸಿಕೊಂಡು ಬರುತ್ತಲೇ ಇದೆ ಈ ಸಂಸ್ಥೆ. ಆರ್ತಿ ಆರ್ಟ್ ಪ್ರಿಂಟರ್ ಸಲುವಾಗಿ ಮೈಸೂರು ಅಸೋಸಿಯೇಷನ್ ಒಪ್ಪಿಸುವ ಗೌರವ ಸಮರ್ಪಣೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದನೆಗಳು. ಶ್ರೀಮತಿ ಅನಸೂಯ ಅಯ್ಯಂಗಾರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀ ನಾರಾಯಣ್ ಜಾಗೀರ್ದಾರ್ ಅವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ YD ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೂ ನಮ್ಮ ಶ್ರೀ RS ರಂಗನಾಥ್ ಅವರು ವೇದಿಕೆ ಮೇಲೆ ಬರಲಿ ಅಂತ ಕೇಳ್ಕೊತೀನಿ.
ಶ್ರೀ ಎನ್ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಒಂದು ಸಣ್ಣ ಚುಟುಕು. ಶತಮಾನದ ಹಿಂದೆ ಸಿದ್ಧಾಂತವಾಗಿತ್ತು, ಶತಮಾನದ ಹಿಂದೆ ಸಿದ್ಧಾಂತವಾಗಿತ್ತು, ಶತಮಾನವನ್ನು ಆಚರಿಸುವೆವೆಂದು, ಶತಮಾನವನ್ನು ಆಚರಿಸುವೆವು ಎಂದು. ಇಂದು ಆ ಸಿದ್ಧಾಂತ ಸತ್ಯವಾಗಿದೆ, ಇಂದು ಆ ಸಿದ್ಧಾಂತ ಸತ್ಯವಾಗಿದೆ. ನಮ್ಮ ಹಿರಿಯ ಸದಸ್ಯರಾದ ಶ್ರೀ ರಾಘವೇಂದ್ರ ರಾವ್ ಅವರ ಸೊಸೆಯಾಗಿ, ಅಸೋಸಿಯೇಷನ್ ಸದಸ್ಯರಾಗಿ ಬಹಳ ವರ್ಷ ಸಂಗೀತ, ಸಾಹಿತ್ಯ, ನಾಟಕಗಳಲ್ಲಿ ಪಾತ್ರವಹಿಸಿ ಅಸೋಸಿಯೇಷನ್ನಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಲವಾರು ವರ್ಷ ದುಡಿದಿದ್ದಾರೆ. ಇವರು ಸಮಾಜ ಸೇವಕರೂ ಕೂಡ ಹೌದು. ಇವರಿಗೆ ನಮ್ಮ ವಂದನೆ ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು ಮೇಡಮ್. ಶ್ರೀಮತಿ ಅನಸೂಯ ಅಯ್ಯಂಗಾರ್, ನಮ್ಮ ಅತಿ ಹಿರಿಯ ಸದಸ್ಯರಾದ BRK ಅಯ್ಯಂಗಾರ್ ಅವರ ಸೊಸೆಯಾದ ಇವರು 1970ರಿಂದ ಅಸೋಸಿಯೇಷನ್ಗಾಗಿ ಹಣ ಎತ್ತುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಸತತ ಸೇವೆಯಿಂದ ಅಸೋಸಿಯೇಷನ್ ಈಗ 100ರ ನಲಿವಿನಲ್ಲಿದೆ. ಇವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಶ್ರೀ ನಾರಾಯಣ್ ಜಾಗೀರ್ದಾರ್ ಇವರು 5 ವರ್ಷಗಳ ಕಾಲ ನಮ್ಮ ಉಪಾಧ್ಯಕ್ಷರಾಗಿ ಹಾಗೂ ಅನೇಕ ವರ್ಷ ಸಲಹೆಗಾರರಾಗಿಯೂ ಅಸೋಸಿಯೇಷನ್ಗೆ ಸೇವೆ ಸಲ್ಲಿಸಿದ್ದಾರೆ. ಈ ಹಿರಿಯ ವಯಸ್ಸಿನಲ್ಲಿಯೂ ಕೂಡ ಅವರಿಗೆ ಅಸೋಸಿಯೇಷನ್ ಬಗ್ಗೆ ಆಸಕ್ತಿ ಸ್ವಲ್ಪನೂ ಕಮ್ಮಿಯಾಗಿಲ್ಲ. ಇವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಇವರು 70ರ ದಶಕದಲ್ಲೇ ನಮ್ಮ ಸದಸ್ಯರಾಗಿದ್ದು ನಂತರ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷ ದುಡಿದಿದ್ದಾರೆ. ಇವರ ಸೇವೆಯನ್ನು ಸ್ಮರಿಸುತ್ತಾ ನಾವು ಅವರನ್ನು ಸನ್ಮಾನಿಸುತ್ತಿದ್ದೇವೆ. ಕೀರ್ತಿಯವರ ಸಹಭಾಗಿ ಇವರು. ಅನೇಕ ವರ್ಷ ನಿಸ್ವಾರ್ಥವಾಗಿ ಅಸೋಸಿಯೇಷನ್ಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂದಿಗೂ ಕೂಡ ಅಸೋಸಿಯೇಷನ್ನ ಕಾರ್ಯಕ್ರಮದಲ್ಲಿ ಅವರ ಆಸಕ್ತಿ ಕಡಿಮೆಯೇನಾಗಿಲ್ಲ. ಅವರಿಗೆ ವಂದಿಸುತ್ತಾ ಗೌರವಿಸುತ್ತಿದ್ದೇವೆ.
ಜಮ್ಶೇಡ್ಪುರದ XLRIನಿಂದ ಪದವಿ ಪಡೆದ ಮೇಲೆ ವೃತ್ತಿ ಜೀವನದ ನಿಮಿತ್ತವಾಗಿ 1971 ಹಾಗೂ 72ರಲ್ಲಿ ಮುಂಬೈಗೆ ಬಂದವರಿವರು. 1980 ಹಾಗೂ 83ರಲ್ಲಿ ಅಸೋಸಿಯೇಷನ್ನಿನ ಕಾರ್ಯದರ್ಶಿಗಳಾಗಿದ್ದರು. 1976ರ ಸುವರ್ಣ ಹಬ್ಬ ಮತ್ತು 86ರ ವಜ್ರ ಮಹೋತ್ಸವದಲ್ಲಿ ಜಾಹೀರಾತು ಒದಗಿಸಿ ಅಸೋಸಿಯೇಷನ್ನ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಅವರ ಪತ್ನಿ ಶ್ರೀಮತಿ ರಮಾ ಅಸೋಸಿಯೇಷನ್ನಿನ ಕಲಾ ವಿಭಾಗದಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದಾರೆ. ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಈ ಎಲ್ಲ ಹಿರಿಯ ದಿಗ್ಗಜರಿಗೆ ನಿಮ್ಮಿಂದ ಜೋರಾದ ಚಪ್ಪಾಳೆ ಬರಲಿ. ಸುನೀತಾ ಶೆಟ್ಟಿ ಅವರು ಸಭೆಯಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಡಾಕ್ಟರ್ ಸುನೀತಾ ಶೆಟ್ಟಿ, ಡಾಕ್ಟರ್ ಉಷಾ ದೇಸಾಯಿ, ಡಾಕ್ಟರ್ ಉಷಾ ದೇಸಾಯಿ ಅವರು ಬಂದಿದ್ದಾರೆ. ಬಂದಿದ್ದಾರೆ ಮೇಡಮ್, ಬನ್ನಿ ಮೇಡಮ್. ಹರಿಣಿ ರಾಮ್ ಪ್ರಸಾದ್ ಅವರ ಪರವಾಗಿ ಅವರ ಮಗ ಬರ್ತೇನಂತ ಇನ್ಫಾರ್ಮ್ ಮಾಡಿದರು, ದಯಮಾಡಿ ಬರಬೇಕು. ಡಾಕ್ಟರ್ ಜ್ಯೋತಿ ಸತೀಶ್, ಜ್ಯೋತಿ, ನಮ್ಮ RS ರಂಗನಾಥ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಉಷಾ ದೇಸಾಯಿ, ಕನ್ನಡದ ಆಧುನಿಕ ರಂಗಭೂಮಿಯ ಪಿತಾಮಹ ಶ್ರೀ ಆದ್ಯ ರಂಗಾಚಾರ್ಯ ಅಂದರೆ ಶ್ರೀರಂಗರ ಮಗಳಾದ ಇವರು ವೃತ್ತಿಯಲ್ಲಿ ವೈದ್ಯರು. ಹೀಗಿದ್ದು ಇವರು ಕನ್ನಡ ಮತ್ತು ಮರಾಠಿ ರಂಗಭೂಮಿಯಲ್ಲಿ ಆಸಕ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಳೆದ 1 ದಶಕದಿಂದ ಅಸೋಸಿಯೇಷನ್ನಲ್ಲಿ ಶ್ರೀರಂಗ ನಾಟಕೋತ್ಸವಕ್ಕೆ ತಮ್ಮ ಹಾರ್ದಿಕ ಬೆಂಬಲವನ್ನು ನೀಡುತ್ತಾ ಬಂದಿರುವುದು ಬಹಳ ವಿಶೇಷ. ಪ್ರತಿ ವರ್ಷ ಅವರನ್ನು ಭೇಟಿಯಾಗಬೇಕಾದ್ರೆ ನಾವು ಇಲ್ಲಿಗೆ ಬರೋದು. ಇವರಿಗೆ ನಮ್ಮ ಗೌರವ ಅರ್ಪಣೆ ಮೈಸೂರು ಅಸೋಸಿಯೇಷನ್ ವತಿಯಿಂದ. ವಂದನೆಗಳು. ಹರಿಣಿ ರಾಮ್ ಪ್ರಸಾದ್, ಹರಿಣಿ ಅವರ ಕುಟುಂಬದ ಪುಟ್ಟ ಪರಿಚಯ ಕೊಡ್ತೀನಿ. ಶ್ರೀ NRN ಅಯ್ಯಂಗಾರ್ ಅವರ ಹೆಸರು ಅಸೋಸಿಯೇಷನ್ನಿನ ಜೊತೆ ಎಂದೆಂದಿಗೂ ಜೋಡಿಸಲ್ಪಟ್ಟಿದೆ. ಅವರು ವರ್ಷಗಳ ಕಾಲ ನಮ್ಮ ಕಾರ್ಯದರ್ಶಿಗಳಾಗಿ ಅನನ್ಯ ಸೇವೆ ಸಲ್ಲಿಸಿದವರು. ಅವರ ಮಗ ಶ್ರೀ ರಾಮ್ ಪ್ರಸಾದ್ ಅಸೋಸಿಯೇಷನ್ನಲ್ಲಿ ಕ್ರೀಡಾಪಟುವಾಗಿದ್ದು ಅನೇಕ ಪ್ರಶಸ್ತಿಗಳನ್ನು ಗೆದ್ದು ತಂದಿದ್ದಾರೆ. ಅವರ ಪತ್ನಿ ಹರಿಣಿ ರಾಮ್ ಪ್ರಸಾದ್ ನಮ್ಮೊಡನೆ ಇದ್ದಾರೆ. ಆದರೆ ಅನಾರೋಗ್ಯದ ಕಾರಣ ಇವತ್ತು ಇಲ್ಲಿಗೆ ಅವರು ಬಂದಿಲ್ಲ. ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ನಾವು ಅವರ ಮಗ ಜಯಂತರನ್ನು ವಿನಂತಿಸಿಕೊಂಡಿದ್ದೇವೆ. ಅವರು ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಹರಿಣಿ ರಾಮ್ ಪ್ರಸಾದ್ ಪರವಾಗಿ ಅವರ ಮಗ ಜಯಂತ್ ಅವರು. ವಂದನೆಗಳು. ಡಾಕ್ಟರ್ ಜ್ಯೋತಿ ಸತೀಶ್, ಮೂಲತಃ ಕ್ಷಮಿಸಿ, ಕಾರ್ಯಕ್ರಮ ನಡೀತಾ ಇದೆ ವೇದಿಕೆ ಮೇಲೆ. ಮೂಲತಃ ಕುಂದಾಪುರದ ಬಿಜೂರಿನವರು ಡಾಕ್ಟರ್ ಜ್ಯೋತಿ ಸತೀಶ್. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿ, ಪ್ರಥಮ ರ್ಯಾಂಕ್, ವರದರಾಜ ಆದ್ಯ ಬಂಗಾರ ಪದಕ ವಿಜೇತೆ. ಮುಂದೆ
ಶಿವರಾಮ್ ಕಾರಂತರ ವೈಚಾರಿಕ ನೆಲೆಗಳು ಎಂಬ ಸಂಪ್ರಬಂಧಕ್ಕಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಈಗ ಜಾಹೀರಾತು ಸಂಸ್ಥೆಯಾದ ಲಿಂಗೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಮೈಸೂರು ಅಸೋಸಿಯೇಷನ್ನಿನ ಮುಖವಾಣಿ ನೇಸರುವಿನ ಸಂಪಾದಕಿ ಕೂಡ. ಇವರಿಗೆ ವಂದನೆಗಳು, ಜೊತೆಗೆ ಗೌರವ ಅರ್ಪಣೆ. ವಂದನೆಗಳು. ಶ್ರೀ RS ರಂಗನಾಥ್. ರಂಗನಾಥ್ ಅವರು ಹಲವಾರು ದಶಕಗಳಿಂದ ಸದಸ್ಯರಾಗಿ ಆಮೇಲೆ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವರು. ಅಂತೆಯೇ ಅವರಿಗೆ ರಂಗಭೂಮಿಯಲ್ಲಿ ಅಪಾರ ಆಸಕ್ತಿ. ಇದರ ಮೊದಲಿನ ಕಾರ್ಯಕ್ರಮದಲ್ಲಿ ಅವರು ನಿರೂಪಣೆ ಮಾಡಿದರು, ನೋಡಿದಿರಿ ನೀವು. ಇಂದು ಕೂಡ ತಮ್ಮ ಆಸಕ್ತಿಯನ್ನು ಉಳಿಸಿಕೊಂಡು ನಮ್ಮ ತಂಡಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ RS ರಂಗನಾಥ್ ಅವರಿಗೆ ಗೌರವ ಸಲ್ಲಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜೈ ಸಾಲಿಯಾನ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಶ್ರೀ ಸುರೇಂದ್ರ ಮಾರ್ನಾಡ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ CS ದಿನೇಶ್ ರವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಜಮುನಾ ವರದಾಚಾರ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಸುರೇಂದ್ರ ಕುಮಾರ್ ಶೆಟ್ಟಿ ಮಾರ್ನಾಡ್ ಯುವ ರಂಗಕರ್ಮಿಯಾದ ಇವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಮುಂಬೈಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅಲ್ಲದೆ ಇವರು ಪ್ರಖ್ಯಾತ ಕಂಠದಾನ ಕಲಾವಿದರೂ ಕೂಡ ಹೌದು. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು, ಅವರ ಧ್ವನಿಯನ್ನು ಕೇಳಿರಬಹುದು. ಅನೇಕ ಕನ್ನಡ ಜಾಹೀರಾತುಗಳಲ್ಲಿ ಇವರ ಧ್ವನಿಯನ್ನು ನಾವು ಕೇಳಿರುತ್ತೇವೆ. ಇವರು ಅನೇಕ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು. ಅದರ ಹರವನ್ನು ವಿಸ್ತರಿಸಲು ತಮ್ಮ ಮಿತ್ರರೊಂದಿಗೆ ಒಡಿಗೂಡಿ ಐಲೇಸಾ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಇವರಿಗೆ ವಂದನೆ ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಶ್ರೀ CS ದಿನೇಶ್, ಶ್ರೀ ಶಂಕರ್ ನಾರಾಯಣ್ ನಮ್ಮ ಅತಿ ಹಳೆಯ ಸದಸ್ಯರು ಹಾಗೂ ಖ್ಯಾತ ವೀಣಾ ವಿದ್ವಾಂಸರು. ಬಹಳಷ್ಟು ಅಸೋಸಿಯೇಷನ್ನ ಸದಸ್ಯರ ಮಕ್ಕಳಿಗೆ ವೀಣೆಯ ಗುರುಗಳಾಗಿದ್ದವರು. ಅವರ ಮಗನಾದ ದಿನೇಶ್ ರವರು ಕಳೆದ 20 ವರ್ಷಗಳಿಂದ ಅಸೋಸಿಯೇಷನ್ನಿನ ರಂಗಭೂಮಿಯ ಜೊತೆ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸುತ್ತಿದ್ದೇವೆ. ಈ ಭಾಗ ಮುಕ್ತಾಯವಾದಂತೆ 1-2 ನಿಮಿಷ ನಾವು ಪರದೆಯನ್ನು ಎಳೆದು ಸ್ಟೇಜನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ಸ್ಟ್ಯಾಂಡಪ್ ಕಾಮಿಡಿಗಾಗಿ. ಕಾಯ್ತಾ ಇರಿ.